ಕರ್ನಾಟಕದ ಮುಂದಿನ ಡಿಜಿಪಿ ಇವರೇ. ಯಾರಾಗ್ತಾರೆ ಮುಂದಿನ ಪೊಲೀಸ್ ಮಹಾನಿರ್ದೇಶಕ? ಯಾರನ್ನ ಆಯ್ಕೆ ಮಾಡ್ತಾರೆ? ಗೃಹ ಸಚಿವರು. ಹಿರಿಯ ಐಪಿಎಸ್ ಅಧಿಕಾರಿ ಪ್ರಶಾಂತ್ ಠಾಕೂರ್ ಆಗ್ತಾರ? ಕರ್ನಾಟಕದ ಮುಂದಿನ ಡಿಜಿಪಿ ಯಾರು? ಅತ್ಯಂತ ಕುತೂಹಲವಾಗಿ ಕಾಯ್ತಾ ಇತ್ತು. ಏನು ಗೃಹ ಸಚಿವಾಲಯ ಯಾರನ್ನ ಆಯ್ಕೆ ಮಾಡಬಹುದು? ಗೃಹ ಸಚಿವರು. ಒಂದೋ ಗೃಹ ಸಚಿವಾಲಯವೇ ಆ ತೀರ್ಮಾನಕ್ಕೆ ಬರಬೇಕು. ಹಿರಿಯ ಐಪಿಎಸ್ ಅಧಿಕಾರಿ ಪ್ರಶಾಂತ್ ಠಾಕೂರ್ ಆಗ್ತಾರಾ, ಅಥವಾ 1993ರ ದಕ್ಷ ಐಪಿಎಸ್ ಅಧಿಕಾರಿ ಡಾಕ್ಟರ್ MA ಸಲೀಂ ಆಗ್ತಾರಾ, ರಾಮಚಂದ್ರ ರಾವ್ ಆಗ್ತಾರಾ, ಇಲ್ಲ ಮಾಲಿನಿ ಕೃಷ್ಣಮೂರ್ತಿ ಆಗ್ತಾರಾ? ಈ ಹಿಂದೆ ಹಿರಿತನದ ಆಧಾರದ ಮೇಲೆ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಡಿಜಿಪಿ ಹುದ್ದೆಗೆ ಶೀಘ್ರವೇ ಸಿಎಂ ಅಧ್ಯಕ್ಷ ಸಮಿತಿ ಅಂತಿಮ ಆಯ್ಕೆಯನ್ನ ಮಾಡಲಿದೆ. ಹಾಗಾದ್ರೆ ಡಿಜಿಪಿ ಇಂಥವರಾಗ್ತಾರೆ, ಇಂಥವರಾಗಬಾರದು ಎನ್ನುವಂಥ ಒಂದು ಲೆಕ್ಕಾಚಾರಗಳಿತ್ತು ರಾಜ್ಯದಲ್ಲಿ. ಮತ್ತೊಂದು ಕಡೆ ಗೃಹ ಸಚಿವಾಲಯ, ರಾಜ್ಯದ ಗೃಹ ಸಚಿವಾಲಯ ಯಾರನ್ನ ಆಯ್ಕೆ ಮಾಡಬಹುದು? ಕಾರಣ ಈ ಒಂದು ಹಿರಿಯ IPS ಅಧಿಕಾರಿಗಳನ್ನ ಹೆಚ್ಚಾಗಿ ಆಯ್ಕೆ ಮಾಡ್ಕೋತಾರೆ. ಜೊತೆಗೆ ಇದಕ್ಕೆ ಮಾನದಂಡವೂ ಕೂಡ ಇದೆ, ಅದರದೇ ಆದಂಥ ರೀತಿ ರಿವಾಜುಗಳಿದೆ. ಅಷ್ಟೇ ಅನುಭವ ಇರಬೇಕು, ಜೊತೆಗೆ IPS ಅಧಿಕಾರಿ ಕೂಡ ಆಗಿರಬೇಕು. ಹಿಂಗೆಲ್ಲ ಇದ್ದಾಗ ಈ ಲೆಕ್ಕಾಚಾರಗಳಲ್ಲಿ ಒಂದಷ್ಟು ಹೆಸರುಗಳು ಕೂಡ ತಳುಕು ಹಾಕಿಕೊಂಡಿತ್ತು. ಅದರ ಪೈಕಿ ಪ್ರಶಾಂತ್ ಠಾಕೂರ್ ಹೆಸರು ಕೂಡ ತಳುಕು ಹಾಕಿಕೊಂಡಿತ್ತು. 1993ರ ದಕ್ಷ IPS ಅಧಿಕಾರಿಯಾಗಿದ್ದಂತಹ ಡಾಕ್ಟರ್ MA ಸಲೀಂ ಕೂಡ ಆಗ್ತಾರೆ ಎನ್ನುವಂಥ ಚರ್ಚೆ ಇತ್ತು. ರಾಮಚಂದ್ರ ರಾವ್ ಜೊತೆಗೆ ಮಾಲಿನಿ ಕೃಷ್ಣಮೂರ್ತಿ, ಈ ಎಲ್ಲ ಹೆಸರು ತಳುಕು ಹಾಕಿಕೊಂಡಿತ್ತು. ಈ ಹಿಂದೆ ಹಿರಿತನದ ಆಧಾರದ ಮೇಲೆ ಹುದ್ದೆಗೆ ಆಯ್ಕೆಯಾಗಿದ್ರು. ಒಟ್ಟಾರೆ ಗೃಹ ಸಚಿವಾಲಯ ಯಾರನ್ನ ಆಯ್ಕೆ ಮಾಡಿಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.